ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಚೆನ್ನ. ಈ ಒಂದು ವಿಡಿಯೋದಲ್ಲಿ ಗುಡ್ ಫ್ರೈಡೆ ಅಥವಾ ಶುಭ ಶುಕ್ರವಾರ ಅಂತ ಕರಿತೇವೆ. ಹಾಗಾದ್ರೆ ಈ ದಿನದ ಕುರಿತಾಗಿ 10 ಸಾಲುಗಳ ಪುಟ್ಟ ಮಾಹಿತಿ ನಾನು ತಿಳಿಸ್ತಾ ಹೋಗ್ತಾನೆ. ಈ ಒಂದು ಸುಲಭ 10 ಸಾಲುಗಳ ಪುಟ್ಟ ಮಾಹಿತಿ ಅಂತ ನಿಮಗೆ ಇಷ್ಟವಾಯ್ತಾ? ಇಷ್ಟವಾದ್ರೆ ಒಂದು ಲೈಕ್, ನೀವು ಒಂದು ಲೈಕ್ ಅನೇಕ ವಿಡಿಯೋದಲ್ಲಿ ಪ್ರೋತ್ಸಾಹ ತುಂಬಾ ಸಿಗುತ್ತೆ. ಇನ್ನೊಬ್ರು ಶೇರ್ ಮಾಡಿ ಸಾಧ್ಯ. ಇಂಥ ಅನೇಕ ವಿಡಿಯೋಗಳ ಚಾನಲ್ ಸಬ್ಸ್ಕ್ರೈಬ್ ಆಗಿ. ಹಾಗೆ ನೀವು ಯಾವ ರೀತಿಯ ಪ್ರಬಂಧ ಮತ್ತು ಭಾಷಣ ಬೇಕಂತೇಳಿ ಕಾಣಿಸ್ಲಿ ಆ ವಿಷಯಕ್ಕೆ ತಕ್ಕಂತೆ ವಿಡಿಯೋ ಮಾಡಲು ಪ್ರಯತ್ನ ಬರ್ತೇನೆ. ಹಾಗೆ ಒಂದು ಮಾಹಿತಿಯನ್ನು ಕಲಿತಾ ಹೋಗೋಣ ಬನ್ನಿ. ಮೊದಲನೇ ಪಾಯಿಂಟ್ ನೋಡಿ, ಗುಡ್ ಫ್ರೈಡೆ ಕ್ರಿಶ್ಚಿಯನ್ನರ ಪವಿತ್ರ ಹಬ್ಬವಾಗಿದೆ. ಗುಡ್ ಫ್ರೈಡೆ ಕ್ರಿಶ್ಚಿಯನ್ನರ ಪವಿತ್ರ ಹಬ್ಬವಾಗಿದೆ. ಎರಡನೇ ಪಾಯಿಂಟ್, ಈ ದಿನ ಯೇಸು ಕ್ರಿಸ್ತನು ಶಿಲುಬೆಯ ಮೇಲೆ ಪ್ರಾಣ ತ್ಯಾಗ ಮಾಡಿದನು. ಓಕೆ, ಅದಾದ ನಂತರ ಮೂರನೇ ಪಾಯಿಂಟ್, ಯೇಸು ಕ್ರಿಸ್ತನು ಜನರ ಪಾಪಗಳಿಗಾಗಿ ತನ್ನನ್ನು ಅರ್ಪಿಸಿಕೊಂಡನು. ಓಕೆನಾ? ಮತ್ತು ನೋಡಿ, ಗುಡ್ ಫ್ರೈಡೆ ಕ್ರಿಶ್ಚಿಯನ್ನರ ಪವಿತ್ರ ಹಬ್ಬವಾಗಿದೆ. ಈ ದಿನ ಯೇಸು ಕ್ರಿಸ್ತನು ಶಿಲುಬೆಯ ಮೇಲೆ ಪ್ರಾಣ ತ್ಯಾಗ ಮಾಡಿದನು. ಯೇಸು ಕ್ರಿಸ್ತನು ಜನರ ಪಾಪಗಳಿಗಾಗಿ ತನ್ನನ್ನು ಅರ್ಪಿಸಿಕೊಂಡನು. ನಾಲ್ಕನೇ ಪಾಯಿಂಟ್, ಇದನ್ನು ಪ್ರತಿ ವರ್ಷ ಶುಕ್ರವಾರದಂದು ಆಚರಿಸಲಾಗುತ್ತದೆ. ಓಕೆನಾ? ಅದಾದ ನಂತರ ಐದನೇ ಪಾಯಿಂಟ್, ಈ ದಿನ ಕ್ರಿಶ್ಚಿಯನ್ನರು ಚರ್ಚ್ಗೆ ಹೋಗಿ ಪ್ರಾರ್ಥನೆ ಮಾಡುತ್ತಾರೆ. ಈ ದಿನ ಕ್ರಿಶ್ಚಿಯನ್ನರು ಚರ್ಚ್ಗೆ ಹೋಗಿ ಪ್ರಾರ್ಥನೆ ಮಾಡುತ್ತಾರೆ. ಆರನೇ ಪಾಯಿಂಟ್, ಗುಡ್ ಫ್ರೈಡೆಯನ್ನು ಶಾಂತಿ ಮತ್ತು ಮೌನದಿಂದ ಆಚರಿಸಲಾಗುವುದು. ಓಕೆನಾ? ಅದಾದ ನಂತರ ಏಳನೇ ಪಾಯಿಂಟ್, ಈ ದಿನ ಅನೇಕರು ಉಪವಾಸ ಮಾಡುವರು. ಎಂಟನೇ ಪಾಯಿಂಟ್, ಯೇಸು ಕ್ರಿಸ್ತನ ತ್ಯಾಗವನ್ನು ಈ ದಿನ ನೆನಪಿಸಿಕೊಳ್ಳಲಾಗುತ್ತದೆ. ಯೇಸು ಕ್ರಿಸ್ತನ ತ್ಯಾಗವನ್ನು ಈ ದಿನ ನೆನಪಿಸಿಕೊಳ್ಳಲಾಗುತ್ತದೆ. ಒಂಬತ್ತನೇ ಪಾಯಿಂಟ್, ಈ ದಿನದ ನಂತರ ಬರುವ ಭಾನುವಾರವನ್ನು ಈಸ್ಟರ್ ಎಂದು ಆಚರಿಸಲಾಗುತ್ತದೆ.
ಓಕೆ, ಅದಾದ ನಂತರ 10ನೇ ಪಾಯಿಂಟ್ ನೋಡಿ. ಇದು ನಮಗೆ ಇದು ನಮಗೆ ಇದು ನಮಗೆ ಪ್ರೀತಿ ಪ್ರೀತಿ ಕ್ಷಮೆ ಪ್ರೀತಿ ಕ್ಷಮೆಯ ಪಾಠವನ್ನು ಕಲಿಸುತ್ತದೆ ಓಕೆನಾ, ರೈಟ್. ಹಾಗಾದ್ರೆ ಈ ಎಲ್ಲ ಮಾಹಿತಿ ಅಂತ ನಿಮಗೆ ಇಷ್ಟವಾದ್ರೆ ಒಂದು ಲೈಕ್, ನೀವು ಒಂದು ಲೈಕ್ ಅನೇಕ ವಿಡಿಯೋ ಪ್ರೋತ್ಸಾಹ ತುಂಬಾ ಸಿಗುತ್ತೆ. ಇನ್ನೊಬ್ರಿಗೂ ಶೇರ್ ಮಾಡಿ ಸಾಧ್ಯ. ಇಂಥ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ ಮತ್ತೊಂದು ಹೊಸ ವಿಷಯದೊಂದಿಗೆ ಭೇಟಿ ಆಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್ ಮಕ್ಕಳೇ.